ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ 24 ಗಂಟೆಯಲ್ಲಿ 9 ಆರೋಪಿಗಳ ಬಂಧನ. ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫರೋಜ್ ಪಠಾಣ್ ಅವರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಪೊಲೀಸರು ವೇಗವಾಗಿ ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ 9 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಳೆದ ಏಪ್ರಿಲ್ 10ರಂದು ರಾತ್ರಿ ಮಳಾಪುರದ ಹಾಶ್ಮೀರ್ ನಗರದಲ್ಲಿರುವ ತಮ್ಮ ಮಳೆಯ ಆವರಣದಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ವೇಳೆ 5 ಮಂದಿ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಚಾಕುವಿನಿಂದ ದಾಳಿ ನಡೆಸಿ ಫರೋಜ್ ಅವರನ್ನು ಕೊಲೆ ಮಾಡಿದರು. ದಾಳಿಯ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಘಟನೆಗೆ ಸಂಬಂಧಿಸಿ ಕುಟುಂಬದವರಿಂದ ದೂರು ಸ್ವೀಕರಿಸಿದ ಉಪನಗರ ಠಾಣೆ ಪೊಲೀಸರು ಸಿಸಿಟಿವಿ ದೃಶ್ಯ ಹಾಗೂ ಮೊಬೈಲ್ ಲೊಕೇಶನ್ ಆಧರಿಸಿ ತನಿಖೆ ಆರಂಭಿಸಿದ್ದರು. ಪ್ರಮುಖ ಆರೋಪಿ ಮಹಮ್ಮದ್ ಶಾ ಉಪ್ಪಿನಬೇಟಗೇರಿ ಭಾಗದಲ್ಲಿ ಅಡಗಿದ್ದು ಮಾಹಿತಿ ಮೇರೆಗೆ ಪೊಲೀಸರು ಮೊದಲು 5 ಆರೋಪಿಗಳನ್ನು ವಶಕ್ಕೆ ಪಡೆದು ನಂತರ ವಿಚಾರಣೆಯಲ್ಲಿ ಇನ್ನೂ 4 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರು ಮಹಮ್ಮದ್ ಶಾ, ಸೈಯದ್ ಗೌಸ್, ಜಾನೀಸ್, ಪರ್ವೇಜ್ ಆಲಂ, ಸಮೀರ್ ಅಹಮದ್, ಸಂದಾಮ್ ಹುಸೇನ್, ಕೈಫ್ ರೆಹಮಾನ್, ಅರ್ಬಾಷ್, ಸೋಯಿಲ್ ಖಾನ್ ಹಾಗೂ ಮುಕ್ತಮ್ ಸೇರಿ 9 ಜನ. ಪೊಲೀಸರು ತನಿಖೆ ಪ್ರಕಾರ ಫರೋಜ್ ಹಾಗೂ ಪ್ರಮುಖ ಆರೋಪಿ ಮಹಮ್ಮದ್ ಶಾ ನಡುವೆ ದೀರ್ಘಕಾಲದ ವೈಯಕ್ತಿಕ ದ್ವೇಷವೇ ಈ ಕೊಲೆಗೆ ಕಾರಣವಾಗಿದೆ. ಹುಡುಗರ ಜೊತೆಗೆ ಸಂಬಂಧಿಕರ ಜೊತೆಗೆ ಕಾರ್ಡ್ಸ್ ಕೊಡಲಿಕ್ಕೆಲ್ಲ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಮದುವೆ ಇರುವಂಥದ್ರ ಬಗ್ಗೆ ಈ ಆರೋಪಿಗಳಿಗೆ ಅಂದಾಜಿಲ್ಲ. ಹುಡುಗರನ್ನ ಜೊತೆಗಿಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದು ಕೆಲವು ದಿನಗಳ ಕಾಲ ಹೊಂಚಾಕಿದ್ದಾರೆ ಬೇರೆ ಬೇರೆ ಸ್ಥಳದಲ್ಲಿ. ಅದಾಗಿಲ್ಲ. ಅದಾದಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡು ಮಕ್ಕಳು ಇಲ್ಲದಂಥ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲ್ಯಾನ್ ಮಾಡಿ ಆ ಒಂದು ಎಕ್ಸಿಕ್ಯೂಷನ್ ಮಾಡುವಂಥದ್ದು ಕಂಡು ಬಂದಿದೆ. ಒಟ್ಟು 9 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ಬಾಕಿ ಇದೆ. ಇಬ್ಬರ ನಡುವೆ ಹಲವು ಬಾರಿ ಜಗಳಗಳು ನಡೆದಿದ್ದವು. ಇದೇ ದ್ವೇಷದಿಂದ ಆರೋಪಿಗಳು ಸಂಚು ರೂಪಿಸಿ ಕೊಲೆಗೈದಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಕೊಲೆಗೆ ಬಳಸಿದ 2 ಬೈಕ್ ಹಾಗೂ 1 ಕಾರನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಏಪ್ರಿಲ್ 24ರಂದು ಮದುವೆಗೆ ಸಜ್ಜಾಗಿದ್ದ ಫರೋಜ್ ಅವರ ಸಾವಿನಿಂದ ಕುಟುಂಬ ದುಃಖದಲ್ಲಿ ಮುಳುಗಿದ್ದು ಹಂತಕರಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಧಾರವಾಡ.